ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲರಿಗೂ ಹವ್ಯಕ ಪಾಕಶಾಲೆಗೆ ಆತ್ಮೀಯವಾದ ಸ್ವಾಗತ. ಶ್ರೀಕೃಷ್ಣ ಜನ್ಮಾಷ್ಟಮಿ ಇನ್ನೇನು ಹತ್ತಿರ ಬಂದೇ ಬಿಡ್ತಲ್ಲ. ಅದಕ್ಕಾಗಿ ನಾವು ಮೂಡೆಯನ್ನು ಸರ್ವೇ ಸಾಮಾನ್ಯವಾಗಿ ದಕ್ಷಿಣ ಕನ್ನಡದಲ್ಲೆಲ್ಲ ಮಾಡ್ತೀವಿ. ಅದೇ ರೀತಿಯಾಗಿ ಇವತ್ತು ಹಲಸಿನ ಎಲೆಯನ್ನು ಉಪಯೋಗಿಸಿ ಮಾಡಿದಂತಹ ಮೂಡೆ ಅಂತಲೂ ಕರಿಬೋದು ಅಥವಾ ಕಡುಬು ಅಂತಲೂ ಕರಿಬೋದು. ಅದರ ಜೊತೆಗೆ ಸ್ಪೆಷಲಾಗಿ ಇಲ್ಲಿ ಬಾಂಬೆ ರವೆಯನ್ನು ಹಾಕಿ ಮಾಡಿರೋದ್ರಿಂದ ಇದನ್ನು ವ್ರತಾಚರಣೆಯ ಸಂದರ್ಭದಲ್ಲಿ ಕೂಡ ಮಾಡಿ ತಿನ್ನಬಹುದು. ತುಂಬ ಅಂದರೆ ತುಂಬ ಸಾಫ್ಟಾಗಿ ಬಂದಿರುತ್ತೆ. ಅದೇ ರೀತಿಯಾಗಿ ಇದಕ್ಕೆ ಕಾಂಬಿನೇಷನ್ ಆಗಿ ಮಾಡುವಂತಹ ಮೆಣಸ್ಕಾಯಿಯನ್ನು ಕೂಡ ಇವತ್ತು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾವೀಗ ಉದ್ದಿನ ಬೇಳೆಯನ್ನು ನೆನೆ ಹಾಕ್ಕೊಳ್ಬೇಕು. ನಾನೀಗ ಇಲ್ಲಿ 1 ಲೋಟೆಯ ಪ್ರಮಾಣದಲ್ಲಿ ಎಲ್ಲವನ್ನು ನೆನೆ ಹಾಕ್ತಾ ಇದ್ದೀನಿ. ಈಗ ಉದ್ದಿನ ಬೇಳೆಯನ್ನು 1 ಲೋಟ ಆಗುವಷ್ಟು ತಗೊಂಡ್ರೆ ಅದಕ್ಕೆ ಸರಿಯಾಗಿ ನಾವು ಬಾಂಬೆ ರವೆಯನ್ನು ಕೂಡ ತಗೊಳ್ಬೇಕಾಗುತ್ತೆ. ಈಗ ಉದ್ದಿನ ಬೇಳೆಯನ್ನು ಹಾಕಿ ಆದ ನಂತರ ಅದನ್ನು ಚೆನ್ನಾಗಿ ತೊಳ್ಕೊಂಡು 1 ರಿಂದ 2 ಗಂಟೆಗಳ ಕಾಲ ನೆನೆಸಿದರೆ ಸಾಕಾಗುತ್ತೆ. ನಾವು ಮಾರನೇ ದಿವಸಕ್ಕೆ ಮಾಡ್ತೀವಿ ಅಂತ ಆದರೆ ಮುಂಚಿನ ದಿವಸ ಸಂಜೆ ಇದನ್ನು ಪ್ರಿಪೇರ್ ಮಾಡಿಕೊಂಡು ರೆಡಿ ಮಾಡಿ ಇಡಬೇಕಾಗುತ್ತೆ. ಈಗ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ 1 ರಿಂದ 2 ಗಂಟೆಗಳ ಕಾಲ. ಅದು ನೆನೆಯೋಷ್ಟು ಹೊತ್ತಲ್ಲಿ ನಾನೀಗ ಇಲ್ಲಿ ಒಂದು ಕಾಟನ್ ಬಟ್ಟೆಯನ್ನು ತಗೊಂಡಿದ್ದೀನಿ. ಅದಕ್ಕೆ ಈಗ ನಾನು ಯಾವ ಲೋಟೆಯಿಂದ ಉದ್ದಿನ ಬೇಳೆಯನ್ನು ತಗೊಂಡಿದ್ದೀನಿ ನೋಡಿ, ಅದೇ ಲೋಟೆಯಿಂದ ಬಾಂಬೆ ರವೆಯನ್ನು ಕೂಡ ಅಳತೆ ಮಾಡಿಕೊಂಡು ಹಾಕ್ತಾಯಿದ್ದೀನಿ. 3 ಲೋಟ ಆಗುವಷ್ಟು ಬಾಂಬೆ ರವೆಯನ್ನು ಹಾಕಬೇಕು. 1 ಲೋಟ ಉದ್ದಿನ ಬೇಳೆಗೆ 3 ಲೋಟದಷ್ಟು ಬಾಂಬೆ ರವೆ ಹಾಕಿದರೆ ಸಾಕು. ಈಗ ಬಟ್ಟೆಯಲ್ಲಿ ಹಾಕಿ ಆದ ನಂತರ ಇದನ್ನು ಈ ಥರ ಗಂಟು ಕಟ್ಕೊಳ್ಬೇಕು. ತುಂಬ ಗಟ್ಟಿ ಅಂತ ಕಟ್ಟೋದಂತ ಬೇಕಿಲ್ಲ. ಇಷ್ಟು ಒಂದು ಸ್ವಲ್ಪ ಲೈಟಾಗಿ ಲೂಸಾಗಿ ಇರಲಿ ಅಷ್ಟು ಮಾಡಿಕೊಂಡು ಇನ್ನು ನಾವು ಇದನ್ನು ಹಬೆಯಲ್ಲಿ ಬೇಯಿಸಬೇಕಾಗುತ್ತೆ. ಒಂದು 1/4 ಗಂಟೆಯಿಂದ 20 ನಿಮಿಷ ಆದರೂ ತಗೊಳುತ್ತೆ. ಅಷ್ಟು ಹೊತ್ತು ಬೇಯಿಸಿದರೆ ನಿಮಗೆ ಚೆನ್ನಾಗಿ ಇದು ತುಂಬ ಸಾಫ್ಟಾಗಿ ಬರುತ್ತೆ. ಈಗಾಗಲೇ 20 ನಿಮಿಷಗಳ ಬಳಿಕ ನಾನೀಗ ತೆಗೆದು ತೋರಿಸ್ತಾ ಇದ್ದೀನಿ. ಇಷ್ಟಾದರೆ ಸಾಕು. ಇನ್ನು ಹುರಿಯುವಂತಹ ಅವಶ್ಯಕತೆ ಇಲ್ಲ. ನಾವು ಹೀಗೇ ಹಬೆಯಲ್ಲೇ ಬೇಯಿಸಬೇಕು ಬಾಂಬೆ ರವೆಯನ್ನು, ಆವಾಗಲೇ ಚೆನ್ನಾಗಿ ಬರೋದು. ಈಗಾಗಲೇ ಉದ್ದಿನ ಬೇಳೆ ನೆಂದಾದ ನಂತರ ನಾನು ತೋರಿಸ್ತಾ ಇದ್ದೀನಿ. ಇನ್ನು ಗ್ರೈಂಡರಲ್ಲಿ ಹಾಕಿ ಉದ್ದಿನ ಬೇಳೆಯನ್ನು ರುಬ್ಕೊಳ್ಳೋಣ. ನೋಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ. ಆಮೇಲೆ ನೀರಿನ ಅಂಶವನ್ನು ಈಗಲೇ ಹೆಚ್ಚಿಗೆ ಹಾಕೋದಕ್ಕೆ ಹೋಗಬೇಡಿ. ನಾನು ಪ್ರತಿ ಬಾರಿನೂ ಹೇಳ್ತೀನಿ, ಉದ್ದಿನ ಬೇಳೆಯನ್ನು ನಾವು ಯಾವ ಥರ ರುಬ್ಕೊಳ್ತೀವೋ ಅಷ್ಟೇ ಸಾಫ್ಟಾಗಿ ಇಡ್ಲಿ ಕೂಡ ರೆಡಿಯಾಗಿ ಬರುತ್ತೆ. ಈಗ ಉದ್ದಿನ ಬೇಳೆಯನ್ನು ಹಾಕ್ಕೊಂಡಿದ್ದಾಯಿತು. ಇನ್ನು ನೀರಿನ ಪ್ರಮಾಣವನ್ನು ಇಲ್ಲಿ ಸ್ವಲ್ಪ ಅಂದರೆ ಸ್ವಲ್ಪನೇ ಹಾಕ್ತಾ ಬನ್ನಿ. ಒಂದು 5 ನಿಮಿಷಕ್ಕೊಮ್ಮೆ ಒಂದು ಎಷ್ಟು ನೋಡಿ ಈ ಥರ ನಾನು ಗ್ಲಾಸಲ್ಲಿ ತೋರಿಸ್ತೀನಲ್ಲ ಅಷ್ಟೇ ಹಾಕ್ತಾ ಬನ್ನಿ. ಅದು ಈಗ ಗ್ರೈಂಡರ್ ರುಬ್ತಾನೆ ಇರೋಣ. ನೆಕ್ಸ್ಟ್ ಈಗ ಇಲ್ಲಿ ನಾವು ಬೇಯಿಸಿರುವಂತಹ ಬಾಂಬೆ ರವೆಯನ್ನು ಗಂಟನ್ನು ತೆಗೆದು ನಾನೀಗ ತೋರಿಸ್ತಾ ಇದ್ದೀನಿ. ನೋಡಿ, ಸ್ವಲ್ಪ ತಣ್ಣಗಾಗಿದೆ ಇದು. ಆಗಲೇ ನಾನು ಕೆಳಗಡೆ ತೆಗೆದಿಟ್ಟಿರೋದ್ರಿಂದ ಕಂಪ್ಲೀಟಾಗಿ ಇದು ಕೂಲಾದ ನಂತರ ಇನ್ನು ನಾವು ಇಡ್ಲಿ ಹಿಟ್ಟನ್ನೆಲ್ಲ ತೆಗೆದು ಯಾವ ಪಾತ್ರೆಗೆ ಹಾಕ್ತೀವಿ ನೋಡಿ, ಅದೇ ಪಾತ್ರೆಗೆ ಈ ಬಾಂಬೆ ರವೆಯನ್ನು ಕೂಡ ಬೇಯಿಸಿರೋದನ್ನು ಹಾಕ್ಕೊಳ್ಳೋಣ. ಇನ್ನು ಇದನ್ನು ಒಂದು 2 ರಿಂದ 3 ಬಾರಿ ಆದರೂ ಚೆನ್ನಾಗಿ ನೀರಲ್ಲಿ ಹಾಕಿ ತೊಳ್ಕೊಳ್ಬೇಕು. ಆವಾಗ ನಮಗೆ ನೀಟಾಗಿ ಬಾಂಬೆ ರವೆಯನ್ನು ಕೂಡ ಇಡ್ಲಿಗೆ ಹಾಕ್ಕೊಳ್ಳೋದಕ್ಕೆ ರೆಡಿ ಆಗುತ್ತೆ. ಸ್ವಲ್ಪ ತೊಳೆಯೋದ್ರಿಂದ ನಮಗೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನಾವು ನೆನೆಸಿದಂಗೆ ಆಗುತ್ತೆ ಕೂಡ. ಈಗ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಒಮ್ಮೆ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಈ ಥರ ನಿಮಗೆ ವ್ರತಾಚರಣೆ ಸಂದರ್ಭದಲ್ಲೆಲ್ಲ ಇಡ್ಲಿಯನ್ನು ಮಾಡ್ತೀರಿ ಅಂತಂದರೆ ಹೀಗೇ ಮಾಡ್ಕೊಳ್ಳಿ. ಯಾವತ್ತು ಬಾಂಬೆ ರವೆಯನ್ನು ನೀವು ಇಡ್ಲಿಗೆ ಹಾಕಿ ಮಾಡ್ತೀರಿ ಅಂತಾದರೆ ಇದೇ ರೀತಿಯಾದಂತಹ ಮೆಥಡನ್ನೇ ಫಾಲೋ ಮಾಡಿ. ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ. ನೀವು ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ ಒಂದು ಸಲ ಮನೆಯಲ್ಲಿ. ಈಗಾಗಲೇ ಬಾಂಬೆ ರವೆಯನ್ನು 2 ಸಲ ತೊಳ್ಕೊಂಡಿದ್ದೀನಿ. ಈ ಸೈಡ್ ಈಗ ಉದ್ದಿನ ಬೇಳೆಯನ್ನು ನಾನು ರುಬ್ತಾ ಇರೋದನ್ನು ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಇದು ರುಬ್ಕೊಂಡಿದ್ದಾಗಿದೆ. ಒಂದು 10 ರಿಂದ 1/4 ಗಂಟೆಗಳ ಕಾಲ ರುಬ್ಬಿದ್ದೀನಿ. ಆಗಾಗ ನೀರನ್ನು ಸ್ವಲ್ಪನೇ ಹಾಕ್ತಾ ನೋಡಿ ಇಷ್ಟು ಗಟ್ಟಿಗಾಗಿ ರುಬ್ಕೊಳ್ಬೇಕು. ಜಾಸ್ತಿ ನಾವು ನೀರನ್ನು ಹಾಕಿತ್ತು ಅಂತಂದರೆ ಉದ್ದಿನ ಬೇಳೆಯನ್ನು ಕೂಡ ಸರಿಯಾಗಿ ಇದು ರುಬ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ನೀರನ್ನು ಹಾಕ್ತಾ ರುಬ್ಕೊಂಡಿದ್ದೀನಿ. ಈಗಾಗಲೇ ಉದ್ದಿನ ಬೇಳೆಯನ್ನು ರುಬ್ಕೊಂಡಿದ್ದಾಗಿದೆ. ಇನ್ನು ಲಾಸ್ಟಲ್ಲಿ ನಾನು ಪ್ರತಿ ಬಾರಿಯೂ ಹೇಳುವಂತೆ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಇದು ಉದ್ದಿನ ಹಿಟ್ಟು ಯಾವ ಥರ ರೆಡಿ ಆಯಿತು, ಚೆನ್ನಾಗಿ ಇದು ಬಂದಿದೆಯೋ ಇಲ್ವೋ ಅಂತ ಒಂದು ಪಾತ್ರೆಯಲ್ಲಿ ನೋಡಿ ನೀರನ್ನು ಒಂದು ಸ್ವಲ್ಪ ತಗೊಂಡು ಅದಕ್ಕೆ ಉದ್ದಿನ ಹಿಟ್ಟನ್ನು ಹೀಗೆ ಮೇಲಿಂದ ಹಾಕ್ಕೊಳ್ಬೇಕು. ಆಗ ಬೆಣ್ಣೆ ಥರ ಮೇಲಿಂದ ತೇಲತ್ತೆ ನೋಡಿ, ಅಷ್ಟು ಹಾಗೆ ಬರಬೇಕು. ಹಾಗೆ ಬಂದರೆ ಮಾತ್ರ ನಿಮಗೆ ತುಂಬ ಸಾಫ್ಟಾಗಿ ಇಡ್ಲಿ ಕೂಡ ರೆಡಿಯಾಗಿ ಸಿಗುತ್ತೆ. ಇನ್ನು ಇದನ್ನು ತೆಗೆದು ನಾವಾಗಲೇ ಬಾಂಬೆ ರವೆ ತೊಳೆದಿಟ್ಟಂತಹ ಪಾತ್ರೆ ಏನಿದೆ ನೋಡಿ ಅದಕ್ಕೆ ಒಟ್ಟಿಗೆ ಹಾಕ್ಕೊಳ್ಬೇಕು. ಉದ್ದಿನ ಹಿಟ್ಟಿಗೆ ಈಗಲೇ ನೀರನ್ನು ಮತ್ತೆ ಹಾಕೋದಕ್ಕೆ ಅಂತ ಹೋಗಬೇಡಿ. ಜಸ್ಟ್ ಹಾಗೇ ಇರಲಿ. ಮಾರನೇ ದಿವಸ ನಾವು ನೋಡಿಕೊಂಡು ಹಾಕಿದ್ರಾಯಿತು. ಜಸ್ಟ್ ಗ್ರೈಂಡರನ್ನು ತೊಳೆದಿರುವಂತಹ ನೀರನ್ನು ಒಂದು ಅರ್ಧ ಲೋಟದಷ್ಟು ಹಾಕಿದರೆ ಸಾಕು.
ಹಿಟ್ಟನ್ನೆಲ್ಲ ಉದ್ದಿನ ಹಿಟ್ಟನ್ನೆಲ್ಲ ತೆಗೆದಿದ್ದಾಯಿತು. ಈಗಾಗಲೇ ಗ್ರೈಂಡರಿಗೆ ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಇದಕ್ಕೆ ಹಿಟ್ಟಿಗೆ ಹಾಕ್ಕೊಂಡಿದ್ದೀನಿ. ಇನ್ನು ಕೈಯನ್ನು ಹಾಕಿ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಒಂದು 2-3 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇನ್ನು ಫರ್ಮೆಂಟ್ ಆಗೋದಕ್ಕೆ ಒಂದು ಕಡಿಮೆ ಅಂದರೂ 7-8 ಗಂಟೆಗಳ ಕಾಲ ಬಿಡಬೇಕು. ನಾನು ರಾತ್ರಿ ಎಲ್ಲ ರುಬ್ಕೊಂಡಿದ್ದೆ ಇದನ್ನು. ಹಾಗೆ ಮಾರನೇ ದಿವಸ ಬೆಳಗ್ಗೆ ಆಗೋಷ್ಟೊತ್ತಿಗೆ ನಾವು ಇದನ್ನು ನೋಡ್ಕೊಳ್ಬಹುದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಮೇಲಿಂದ ಹಾಕಿ ಇಟ್ಕೊಳ್ಳೋಣ. ಇನ್ನು ಮಿಕ್ಸ್ ಮಾಡೋದು ನಾಳೆನೇ ಮಿಕ್ಸ್ ಮಾಡಿದರೆ ಸಾಕಾಗುತ್ತೆ. ಇನ್ನು ಸೈಡಲ್ಲಿ ಇಟ್ಟು 8 ಗಂಟೆಗಳ ಬಳಿಕ ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ. ಮಾರನೇ ದಿವಸ ಚೆನ್ನಾಗಿ ಇದು ಹುದುಗಿದೆ. ಇಡ್ಲಿ ಹಿಟ್ಟೀಗ ರೆಡಿಯಾಗಿದೆ ನೋಡಿ. ನೀರನ್ನು ಹಾಕೋದಕ್ಕೆ ಹೋಗಬೇಡಿ, ಇಷ್ಟೇ ಹದವಾಗಿ ಇರುತ್ತೆ. ಇನ್ನೂ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಕಿರುವಂತಹ ಉಪ್ಪೆಲ್ಲ ಏನಿದೆ ನೋಡಿ, ಅದು ಸರಿಯಾಗಿ ಹೊಂದ್ಕೊಳ್ಬೇಕು. ಇನ್ನಿಲ್ಲಿ ನಾನಿಲ್ಲಿ ಹಲಸಿನ ಎಲೆಯಲ್ಲಿ ಮೂಡೆಯನ್ನು ತುಂಬ ಸುಲಭವಾಗಿ ಇವತ್ತು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿಯಾಗಿ ತೆಂಗಿನ ಗರಿಯ ಕಡ್ಡಿ ಕೂಡ ಬೇಡ, ಏನೂ ಬೇಡ, ಅಷ್ಟೇ ಚೆನ್ನಾಗಿ ಮೂಡೆಯನ್ನು ಮಾಡ್ಕೊಳ್ಬೋದು. ಇಲ್ಲಿ ಒಂದು ಲೋಟೆಯನ್ನು ತೋರಿಸ್ತಾ ಇದ್ದೀನಿ. ಆ ಲೋಟೆಯ ಒಳಗಡೆ ನಾವೀಗ ಚೆನ್ನಾಗಿ ತೊಳೆದಿರುವಂತಹ ಈ ಹಲಸಿನ ಎಲೆಗಳೇನಿದೆ ನೋಡಿ, ಅದನ್ನು ಈಗ ಒಂದೊಂದಾಗಿ ಹೀಗೆ ಇಡ್ತಾ ಬನ್ನಿ. ಉಲ್ಟಾ ಮಾಡಿಕೊಂಡು ಇಟ್ಕೊಳ್ಬೇಕು. ಮೇಲಿನ ಹೊರಗಿನ ಬದಿ ಏನಿದೆ ನೋಡಿ, ಅದು ಹೊರಗಡೆನೇ ಬರಬೇಕು ನೋಡಿ. ಹೀಗಾಗಿ ಇಟ್ಕೊಳ್ಳಿ. ವಿಡಿಯೋದಲ್ಲಿ ತೋರಿಸಿರುವ ಥರನೇ ಮಾಡಿಕೊಳ್ಳಿ. ಇದಕ್ಕೆ ನೀವೀಗ 3 ಯೂಸ್ ಮಾಡ್ಕೊಳ್ಬೋದು ಅಥವಾ 4 ಹಾಕ್ಕೊಳ್ಬೋದು. ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಬೋದು. ಸ್ವಲ್ಪ ಮೀಡಿಯಮ್ ಉದ್ದಕ್ಕಿರುವಂತಹ ಅಥವಾ ದೊಡ್ಡಕ್ಕಿರುವಂತಹ ಎಲೆಗಳನ್ನು ತಗೊಳ್ಳಿ. ತುಂಬ ಸಣ್ಣದಾಗಿರುವಂತಹ ಎಲೆಗಳಲ್ಲಿ ಇದು ಮಾಡೋದಕ್ಕೆ ಬರೋದಿಲ್ಲ. ಈಗಾಗಲೇ ನೋಡಿ 4 ನಾನು ಒಳಗಡೆ ಹಾಕ್ಕೊಂಡಿದ್ದೀನಿ. ಇನ್ನೊಂದನ್ನು ಕೂಡ ಮಾಡೋದನ್ನು ತೋರಿಸ್ತೀನಿ ನೋಡಿ. ಸ್ವಲ್ಪ ಇದು ಒಳಗಡೆಗೆ ಕವರ್ ಆಗಬೇಕು, ಅಂದರೆ ತಳಭಾಗಕ್ಕೆ ಇದು ಸರಿಯಾಗಿ ಕವರ್ ಆಗಬೇಕು. ಆ ಥರನೇ ಹಾಕ್ಕೊಳ್ಳಿ. ಎಲೆ ಕೂಡ ಒಂದು ಸ್ವಲ್ಪ ನೀವು ನೋಡ್ಕೊಳ್ಳಿ. ಇದನ್ನು ಚೂಸ್ ಮಾಡುವಾಗ ಒಂದೇ ಸೈಜ್ ಆಗಿದ್ದರೆ ತುಂಬಾ ಚೆನ್ನಾಗಿ ಮೂಡೆ ಕೂಡ ರೆಡಿಯಾಗುತ್ತೆ. ಕೆಲವೊಮ್ಮೆ ಮೂಡೆಯನ್ನು ಹೇಗೆ ಮಾಡ್ತಾರಂತಂದರೆ, ಇದನ್ನು ತೆಂಗಿನ ಗರಿಯ ಕಡ್ಡಿಯನ್ನೆಲ್ಲ ಚುಚ್ಚಿ ಮಾಡ್ತಾರೆ. ತುಂಬ ಪ್ರೋಸೆಸ್ ಅದು. ಬಟ್ ನಮಗೆ ಹಲಸಿನ ಎಲೆಯ ಪರಿಮಳ ಅಥವಾ ಅದರ ಸ್ಮೆಲ್ ಏನಿದೆ ನೋಡಿ, ಅದು ಬರಬೇಕು ಅಂತಾದರೆ ಹೀಗೂ ಮಾಡ್ಬೋದು ತುಂಬ ಸುಲಭವಾಗಿ. ಈಗ ಇನ್ನೊಂದನ್ನು ನಾನು 3 ಎಲೆಯನ್ನು ಇಟ್ಟು ಮಾಡ್ಕೊಂಡಿದ್ದೀನಿ. ಈಗಾಗಲೇ ಪ್ರತಿಯೊಂದನ್ನು ಸಹ ಎಲೆಯನ್ನೆಲ್ಲ ಹೀಗೆ ಅರೇಂಜ್ ಮಾಡ್ಕೊಂಡಿದ್ದೀನಿ ಲೋಟದಲ್ಲಿ. ಇನ್ನು ಪ್ರತಿಯೊಂದು ಲೋಟಕ್ಕೆ ಕೂಡ ಹಿಟ್ಟನ್ನು ಹಾಕ್ಕೊಂಡು ಬರೋಣ. ಸರ್ವೇ ಸಾಮಾನ್ಯವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಗೆಲ್ಲ ಇದೇ ಥರನೇ ಮೂಡೆಯನ್ನೆಲ್ಲ ಮಾಡ್ತೀವಿ. ಒಂದು ಬಾಳೆ ಎಲೆಯಲ್ಲಿ ಮಾಡಬಹುದು, ಮತ್ತು ಇನ್ನೊಂದು ನಮ್ಮೂರಲ್ಲಿ ಓಲಿ ಬರುತ್ತೆ. ಅಂದರೆ ಅದಕ್ಕೆ ಮೂಡೆಗಿಂತಲೇ ಇರುವಂತಹ ಓಲಿ ಅಂತ ಕರಿತೀವಿ ನಮ್ಮದರಲ್ಲಿ. ಅದರಲ್ಲಿ ಕೂಡ ಮೂಡೆಯನ್ನು ಕೂಡ ಮಾಡಿಕೊಳ್ಬೋದು, ಅಥವಾ ಹಲಸಿನ ಎಲೆಯಿಂದ ಕೂಡ ಮಾಡ್ಬೋದು. ಈಗ ಎಲ್ಲ ಲೋಟಕ್ಕೆ ಕೂಡ ಇಡ್ಲಿ ಹಿಟ್ಟನ್ನೆಲ್ಲ ಹಾಕ್ಕೊಂಡಿದ್ದಾಯಿತು. ಇನ್ನು ಇಡ್ಲಿ ತಟ್ಟೆಯ ಮೇಲೆ ಒಂದೊಂದಾಗಿ ಅರೇಂಜ್ ಮಾಡ್ತಾ ಬರೋಣ ನೋಡಿ. ಹೀಗೇ ಇಟ್ಕೊಂಡು ಬನ್ನಿ ನೋಡಿ, ಎಷ್ಟು ಸುಲಭವಾಗಿ ಈ ಥರದ ಮೂಡೆಯನ್ನೆಲ್ಲ ರೆಡಿ ಮಾಡ್ಕೊಳ್ಬಹುದು. ನಾವು ಹಲಸಿನ ಎಲೆಯ ಘಮ ಕೂಡ ಬಂದಂಗೆ ಆಗುತ್ತೆ. ಆಮೇಲೆ ಕೆಲಸನೂ ಸುಲಭ ಆಗುತ್ತೆ, ತೊಳೆಯುವಂತಹ ಕೆಲಸನೂ ಇರೋದಿಲ್ಲ. ಹಲಸಿನ ಎಲೆಯನ್ನು ಮಾತ್ರ ಚೂಸ್ ಮಾಡುವಾಗ ಒಂದು ಸ್ವಲ್ಪ ಒಂದೇ ಗಾತ್ರದ್ದಾದರೆ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಹತ್ತಿರ ಒಂದು ಅರ್ಧ ಗಂಟೆಯಿಂದ 35 ನಿಮಿಷ ಆದರೂ ಬೇಯಿಸೋದಕ್ಕೆ ಇಡೋಣ. ಮೀಡಿಯಮ್ ಊರಿನಲ್ಲಿ ಬೇಯಲಿ. ಈಗ ಅದು ಬೇಯೋಷ್ಟು ಹೊತ್ತಲ್ಲಿ ನಾನಿಲ್ಲಿ ಹಾಗಲಕಾಯಿಯಿಂದ ಮೆಣಸ್ಕಾಯಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗಲಕಾಯಿಯನ್ನು ಹೆಚ್ಕೊಳ್ಳುವಂತಹ ರೀತಿಯನ್ನು ನೋಡೋಣ. ನಾನಿಲ್ಲಿ ಮೀಡಿಯಮ್ ಆಗಿ ಬೆಳೆದಿರುವಂತಹ ಹಾಗಲಕಾಯಿನ ತೊಗೊಂಡಿದ್ದೀನಿ. ಬೆಳೆದಿರೋದಾದರೂ ಆಗುತ್ತೆ. ಅದರಲ್ಲಿರುವಂತಹ ಬೀಜವನ್ನು ಈಗ ಒಳಗಡೆ ಎದ್ದು ತೆಕ್ಕೊಳ್ಬೇಕು. ಇನ್ನು ನಾವು ಇದನ್ನು ಕಹಿಯನ್ನು ತೆಕ್ಕೊಳ್ಬೇಕಾಗತ್ತೆ. ನೀವು ಕಹಿ ತೆಗೆಯೋದು ಬೇಡ ಅನ್ನೋರು ಹಾಗೆ ಕೂಡ ಮಾಡ್ಕೊಳ್ಬೋದು. ಕಹಿ ತೆಗೆದ್ರೆ ನಿಮಗೆ ಚೆನ್ನಾಗಿರುತ್ತೆ. ಈಗ ಒಳಗಡೆಯ ತಿರುಳು ಅಥವಾ ಬೀಜವನ್ನು ತೆಗೆದಾದ ನಂತರ ನೋಡಿ, ಈ ಥರ ವಿಡಿಯೋದಲ್ಲಿ ತೋರಿಸಿರುವ ಥರನೇ ಹೆಚ್ಕೊಳ್ಳಿ. ಮಧ್ಯಭಾಗದಲ್ಲಿ ಸೀಳಿ ಆಮೇಲೆ ಇನ್ನೊಂದು ಭಾಗವಾಗಿ ಸೀಳಿ ನೋಡಿ, ಈ ಥರ ಹೆಚ್ಕೊಂಡ್ರಾಯಿತು. ಪ್ರತಿಯೊಂದು ಹಾಗಲಕಾಯನ್ನು ಕೂಡ ಅದೇ ರೀತಿಯಾಗಿ ಹೆಚ್ಕೊಂಡು ಇಟ್ಕೊಳ್ಳೋಣ. ಈಗ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಇನ್ನು ಇದರ ಕಹಿಯನ್ನು ತೆಗಿಬೇಕು ಅಂತ ಆದರೆ ಸ್ವಲ್ಪ ಉಪ್ಪನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು 1/4 ಗಂಟೆಗಳ ಕಾಲ ಹಾಗೆಯೇ ಬಿಡೋಣ. ಮುಚ್ಚಳವನ್ನು ಮುಚ್ಚಿ 1/4 ಗಂಟೆ ಆದಮೇಲೆ ನಾನೀಗ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಇನ್ನು ಹಿಂಡಿಬಿಟ್ಟು ಇದರ ರಸವನ್ನೆಲ್ಲ ತೆಗಿಬೇಕು. ತುಂಬ ಚೆನ್ನಾಗಿ ಬರುತ್ತೆ ಈ ಮೆಣಸ್ಕಾಯಿ ಅನ್ನೋದು. ಸಾಮಾನ್ಯವಾಗಿ ಇಡ್ಲಿಗೆಲ್ಲ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಈಗ ಇದರ ಕಹಿಯನ್ನೆಲ್ಲ
ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು. ಆಮೇಲೆ ಬೇಯುವಾಗಲೇ ಈಗ ಅರಿಶಿಣವನ್ನು ಈ ಹಂತದಲ್ಲೇ ಹಾಕ್ಕೊಳ್ಬೇಕು. 1/4 ಚಮಚಕ್ಕಿಂತನೂ ಕಡಿಮೆ ಅಂತ ಹೇಳ್ಬೋದು, ಅಷ್ಟನ್ನು ಹಾಕ್ಕೊಂಡು ಬೇಯೋದಕ್ಕೆ ಇಡೋಣ. ನೋಡಿ ಈಗಾಗಲೇ 3/4 ಅಂಶ ಚೆನ್ನಾಗಿ ಬೆಂದಿದೆ, ನೀರೆಲ್ಲ ಆರೋಯ್ತು. ನೋಡಿ ಒಂದು ಸ್ವಲ್ಪ ನೀರನ್ನು ಈಗ ಹಾಕ್ಕೊಳ್ಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಆ್ಯಡ್ ಮಾಡ್ಕೊಳ್ಬೇಕು. ಅದರ ನಂತರ ಸಿಹಿಗೆ ಒಂದು ಸ್ವಲ್ಪ ಮುಂದಾಗಿ ಬೆಲ್ಲವನ್ನು ಹಾಕಲೇಬೇಕಾಗತ್ತೆ ಕಂಪಲ್ಸರಿಯಾಗಿ. ಇನ್ನೀಗ ನೀರನ್ನು ಹಾಕಿ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಈಗ ಅದು ಬೇಯ್ತಾ ಇರಲಿ, ಬೆಲ್ಲ ಕೂಡ ಕರಗಬೇಕು, ಹಾಕಿರುವಂತಹ ಉಪ್ಪೆಲ್ಲ ಚೆನ್ನಾಗಿ ಅದು ಹೊಂದ್ಕೊಳ್ಬೇಕು. ನಂತರ ಈಗ ಇದಕ್ಕೆ ಮಸಾಲೆಗಳನ್ನೆಲ್ಲ ನಾವು ಹುರ್ಕೊಳ್ಳೋಣ. ಈಗ ಇಲ್ಲಿ 2 ಟೇಬಲ್ ಚಮಚ ಆಗುವಷ್ಟು ಕಪ್ಪು ಎಳ್ಳನ್ನು ಇಲ್ಲಿ ಹುರಿತಾ ಇದ್ದೀನಿ. ತುಂಬ ಲೋ ಫ್ಲೇಮಲ್ಲಿ ಚಟಪಟ ಅಂತ ಸಿಡಿಯೋ ತನಕ ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ. ಈಗ ಎಳ್ಳನ್ನೆಲ್ಲ ಹುರ್ಕೊಂಡಿದ್ದಾಯಿತು, ಚಟಪಟ ಅಂತ ಸಿಡ್ದಿದೆ. ಅದನ್ನು ಸಪ್ರೇಟಾಗಿ ತೆಗೆದು ಒಂದು ತಟ್ಟೆಗೆ ಹಾಕಿ ಇಟ್ಕೊಳ್ಳೋಣ. ನಂತರ ಅದೇ ಬಾಣಲಿಯಲ್ಲಿ 1/2 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಇನ್ನು ಇದಕ್ಕೆ 1.5 ಟೀ ಚಮಚ ಆಗುವಷ್ಟು ಉದ್ದಿನಬೇಳೆಯನ್ನು ಸಹ ಹಾಕ್ಕೊಂಡಿದ್ದೀನಿ. 1.5 ಚಮಚದಷ್ಟು ಅಂತ ಹೇಳ್ಬೋದು, ಅಷ್ಟನ್ನು ಉದ್ದಿನಬೇಳೆನ ಹಾಕಿ ಆದ ನಂತರ ಖಾರಕ್ಕೆ ಅನುಗುಣವಾಗಿ ಇಲ್ಲಿ ಬ್ಯಾಡಗಿ ಮೆಣಸಿನಕಾಯಿನ 5ರಿಂದ 6 ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಇವಿಷ್ಟನ್ನು ಉದ್ದಿನಬೇಳೆ ಆಗಿರ್ಬೋದು, ಈ ಮೆಣಸು ಆಗಿರ್ಬೋದು, ಚೆನ್ನಾಗಿ ಇದು ಕಲರೆಲ್ಲ ಚೇಂಜ್ ಆಗಬೇಕು, ಅಲ್ಲಿ ತನಕ ಹುರ್ಕೊಳ್ಬೇಕು. ಆಮೇಲೆ ನಿಮಗೆ ಸ್ಮೆಲ್ ಬರುತ್ತೆ, ಘಮ ಬರುತ್ತೆ ನೋಡಿ, ಅಷ್ಟು ಹುರ್ಕೊಂಡಾದ ನಂತರ ಸಪ್ರೇಟಾಗಿ ಇನ್ನೊಂದು ತಟ್ಟೆಗೆ ಹಾಕಿ ಇಟ್ಕೊಳ್ಳೋಣ. ನಂತರ ಅದೇ ಬಾಣಲಿಯನ್ನು ಸ್ಟವ್ ಮೇಲೆ ಇಟ್ಕೊಂಡು ನಾವು ಇಲ್ಲಿ ತೆಂಗಿನಕಾಯಿ ತುರಿಯನ್ನು ಸಹ ಹುರ್ಕೊಳ್ಬೇಕು. ನಾನಿಲ್ಲಿ 1/2 ಹೋಳಾಗುವಷ್ಟು ತೆಂಗಿನಕಾಯಿ ತುರಿಯನ್ನು ಬಳಸ್ತಾ ಇದ್ದೀನಿ. ಕಾಯಿ ಸ್ವಲ್ಪ ಮುಂದಾಗಿದ್ರೂ ಚೆನ್ನಾಗಿರುತ್ತೆ. ಈಗ ಈ ತೆಂಗಿನಕಾಯಿಯನ್ನು ಹುರಿಯೋದ್ರಿಂದನೂ ಸಹ ಅಷ್ಟೇ ಪರಿಮಳವಾಗಿ ತುಂಬ ಘಮವಾಗಿ ಬರುತ್ತೆ ಈ ಮೆಣಸ್ಕಾಯಿ. ಈಗ ತೆಂಗಿನಕಾಯಿ ತುರಿಯನ್ನು ಸಹ ಹುರ್ಕೊಂಡಿದ್ದಾಯಿತು, ಅದನ್ನು ತೆಗೆದು ತಿರ್ಗಾ ಅದೇ ತಟ್ಟೆಗೆ ಹಾಕ್ತಾ ಇದ್ದೀನಿ. ಮೆಣಸು ಆಮೇಲೆ ಉದ್ದಿನಬೇಳೆ ಎಲ್ಲ ತೆಗೆದು ಇಟ್ಟಂತಹ ತಟ್ಟೆ ಏನಿದೆ ನೋಡಿ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಹುರಿದಿಟ್ಟಿರುವಂತಹ ಎಳ್ಳಾಗಿರ್ಬೋದು, ಮಸಾಲೆಗಳೆಲ್ಲ ತಣ್ಣಗಾಗಿದೆ. ಇನ್ನು ಒಂದು ಮಿಕ್ಸಿ ಜಾರನ್ನು ತಗೊಂಡು ಪ್ರತಿಯೊಂದು ಮಸಾಲೆಯನ್ನು ಕೂಡ ಅದಕ್ಕೆ ಹಾಕಿ ರುಬ್ಕೊಳ್ಬೇಕು. ಈಗ ಮೊಟ್ಟ ಮೊದಲಿಗೆ ಮಸಾಲೆ ಅಂತಂದರೆ ಈಗ ತೆಂಗಿನಕಾಯಿ ಆಗಿರ್ಬೋದು, ಉದ್ದಿನಬೇಳೆ, ಮೆಣಸು ಇವೆಲ್ಲವನ್ನು ಹಾಕ್ತಾಯಿದ್ದೀನಿ. ನಂತರ ಹುರಿದಿರುವಂತಹ ಕಪ್ಪು ಎಳ್ಳು ಇದನ್ನು ಸಹ ಹಾಕಿ ಆದ ನಂತರ ನಾವು ಇದಕ್ಕೆ ಹಾಕುವಂಥದ್ದು ಇನ್ನು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಳ್ಬೇಕು. ಸಣ್ಣ ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಹಾಕಿ ರುಬ್ಬೋದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗಂದರೆ ಅಷ್ಟು ಫೈನಾಗಿ ರುಬ್ಕೊಳ್ಬೇಕು. ನೋಡಿ ಇಷ್ಟ ಆಗಬೇಕು. ರುಬ್ಬಿ ಆದಂತಹ ಇದನ್ನು ಈಗ ನಾವು ಬೆಂದಿರುವಂತಹ ಈ ಹಾಗಲಕಾಯಿಯ ಹೋಳಿದೆ ನೋಡಿ, ಅದಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ತುಂಬ ಅಂದರೆ ತುಂಬ ನುಣ್ಣಗೆ ರುಬ್ಬಿದಷ್ಟು ಚೆನ್ನಾಗಿ ಬರುತ್ತೆ. ಈಗಾಗಲೇ ಹಾಗಲಕಾಯಿಗೆ ಹೋಳಿಗೆ ನಾವು ಹಾಕಿದಂತಹ ಬೆಲ್ಲ ಆಗಿರ್ಬೋದು, ಉಪ್ಪೆಲ್ಲ ಚೆನ್ನಾಗಿ ಇದು ಕರಗಿದೆ. ಆಮೇಲೆ ಹಾಗಲಕಾಯಿಗೂ ಹಿಡಿದಿದೆ, ಇದು ಚೆನ್ನಾಗಿ ಇದು ಹೊಂದ್ಕೊಂಡಿದೆ. ಹಾಗಾಗಿ ಇದು ಆಲ್ಮೋಸ್ಟ್ ಬೆಂದಾಗಿದೆ ಇದೀಗ. ಇನ್ನು ರುಬ್ಬಿರುವಂತಹ ಈ ಮಸಾಲೆ ಮಿಶ್ರಣ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ. ಹಾಕಿ ಆದ ನಂತರ ನೀರನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಮಿಕ್ಸಿ ಜಾರಿಗೆ ಒಂದು 1/2 ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಹಾಕ್ಕೊಳ್ಳಿ. ಮತ್ತೆ ನೋಡಿಕೊಂಡು ಹಾಕ್ಕೊಳ್ಬೋದು, ಹದ ನೋಡ್ಕೊಳ್ಬೇಕು. ಒಮ್ಮೆ ಸೌಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಬೇಕು ಅಂತಂದರೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ಆಮೇಲೆ ಇದು ಗಟ್ಟಿ ಆಗೋಗುತ್ತೆ, ಅಂದರೆ ನಾವು ಎಳ್ಳಾಗಿರ್ಬೋದು, ಉದ್ದಿನಬೇಳೆ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಕುದಿ ಬರುತ್ತಲ್ಲ, ಕುದಿದಾದ ನಂತರ ಇದು ಗಟ್ಟಿ ಆಗುತ್ತೆ. ಈಗಾಗಲೇ ಚೆನ್ನಾಗಿ ಇದು ಕುದ್ದಿದೆ. 1ರಿಂದ 2 ನಿಮಿಷಗಳ ಕಾಲ ಒಂದು ಮೀಡಿಯಮ್ ಊರಿನಲ್ಲಿಟ್ಟು ಕುದಿಸಿದ್ದೀನಿ. ಇಷ್ಟಾದರೆ ಸಾಕು. ಇನ್ನು ಇದನ್ನು ಕೆಳಗಡೆ ಇಳಿಸಿ ಇದಕ್ಕೊಂದು ಚೆನ್ನಾಗಿರುವಂತಹ ಒಂದು ಒಗ್ಗರಣೆಯನ್ನು ಕೊಟ್ಕೊಳ್ಳೋಣ. ಈಗ ಒಗ್ಗರಣೆ ಸೌಟಿಗೆ 1/2 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆ ಕೂಡ ಸಿಡಿದಾಗಿದೆ. ಇನ್ನು ಒಂದು ಒಣಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಕರಿಬೇವು ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಕೊಟ್ಕೊಂಡ್ರೆ ಮೆಣಸ್ಕಾಯಿ ಕೂಡ ರೆಡಿ ಆಯಿತು. ಇದನ್ನು ಬರೀ ಇಡ್ಲಿಗೆ ಅಂತಲೇ ಅಲ್ಲ, ಊಟದ ಜೊತೆಗೂ ಸೂಪರ್ ಆದಂತಹ ಕಾಂಬಿನೇಷನ್ ಅಂತ ಹೇಳ್ಬೋದು. ಇಡ್ಲಿಗಂತೂ, ಈ ಥರದ ಸಾಫ್ಟ್ ಇಡ್ಲಿಗಂತೂ ಸಖತ್ತಾಗಿರುತ್ತೆ. ಮಾಡಿ ನೋಡಿ ಒಂದ್ಸಲ. ಈಗಾಗಲೇ ಇಡ್ಲಿ ಕೂಡ ಅರ್ಧ ಗಂಟೆಯಷ್ಟು ಕಾಲ ಬೇಯಿಸಿದ್ದೀನಿ. ಇದು ಕೂಡ ಚೆನ್ನಾಗಿ ಬೆಂದಿದೆ. ತೆಗೆದು ನೋಡೋಣ ಹೇಗೆ ಬಂದಿದೆ ಅಂತ. ಪ್ರತಿಯೊಂದು ಇಡ್ಲಿಯನ್ನು ಕೂಡ ನೋಡ್ತಾ ಇರಬಹುದು ನೀವೀಗ. ಇನ್ನು ಎಲೆಯಿಂದ ನೋಡಿ ಈ ಥರ ಸಪ್ರೇಟಾಗಿ ಮಾಡ್ಕೊಳ್ಬೇಕು ಲೋಟವನ್ನು. ಹೀಗೇ ತೆಗೆಯೋದಕ್ಕೆ ಬರುತ್ತೆ ನಿಮಗೆ, ಈಸಿಯಾಗಿ ತೆಗೆಯೋದಕ್ಕೆ ಬರುತ್ತೆ. ಅಷ್ಟೇ ಒಳಗಡೆ ಒಂದು ಸ್ವಲ್ಪನೂ ಅಂಟ್ಕೊಳ್ಳದೆ ನೀಟಾಗಿ ನೋಡಿ ಲೋಟ ಯಾವ ಥರ ಫ್ರೀಯಾಗಿ ಎದ್ದು ಬರುತ್ತೆ ಅಂತ ನೋಡಬಹುದು. ಹೀಗೆ ಮಾಡೋದ್ರಿಂದ ನಿಮಗೆ ಹಲಸಿನ ಎಲೆಯ ಪರಿಮಳನೂ ಬಂದಂಗಾಗುತ್ತೆ, ತೊಳೆಯುವಂತಹ ಕೆಲಸನೂ ತಪ್ಪತ್ತೆ. ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ತೆಗೆಯೋದಕ್ಕೆ ಬರುತ್ತೆ ಕೂಡ. ಈಗ ಪ್ರತಿಯೊಂದು ಲೋಟದಿಂದನೂ ತೆಗಿತಾ ಇದ್ದೀನಿ.
ಇನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ಒಂದು 5 ನಿಮಿಷ ಆದರೂ ಆರಬೇಕದು. ತಣ್ಣಗಾದ ನಂತರನೇ ಇದನ್ನು ಎಲೆಯಿಂದ ಸಪ್ರೇಟಾಗಿ ಮಾಡ್ಕೊಳ್ಳೋಣ. ಎಷ್ಟು ಸಾಫ್ಟಾಗಿ ಬಂದಿರುತ್ತೆ ಅಂತಂದರೆ ಈ ಪ್ರಮಾಣದಲ್ಲಿ ನೀವು ಮಾಡಿ ನೋಡಿ. ಅಂದರೆ 1 ಕಪ್ಪಾಗುವಷ್ಟು ಉದ್ದಿನ ಬೇಳೆಗೆ 3 ಕಪ್ಪಾಗುವಷ್ಟು ಬಾಂಬೆ ರವೆಯನ್ನು ಹಾಕ್ಕೊಂಡು ಈ ಥರ ಸ್ಟೀಮಲ್ಲಿ ಬೇಯಿಸ್ಬಿಟ್ಟು ಹೀಗೆ ಮಾಡ್ಕೊಳ್ಳಿ. ಎಷ್ಟು ಅದ್ಭುತವಾಗಿ ಬರುತ್ತೆ ಅಂತಂದರೆ ನಿಮ್ಮ ಅಕ್ಕಿಯಲ್ಲಿ ಮಾಡಿದಂತಹ ಇಡ್ಲಿ ಕೂಡ ಇದರ ಮುಂದೆ ಏನೂ ಅಲ್ಲ ಅಂತ ಆಗುತ್ತೆ ನಿಮಗೆ. ಅಷ್ಟು ಸೂಪರಾಗಿ ಬಂದಿರುತ್ತೆ. ಮತ್ತು ಇಲ್ಲಿ ಇದಕ್ಕೆ ಕಾಂಬಿನೇಷನ್ ಆಗಿ ಮಾಡಿರುವಂತಹ ಮೆಣಸ್ಕಾಯಿ ಕೂಡ ಹಾಗೆಯೇ ತುಂಬ ಅಂದರೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ಅಷ್ಟಮಿಗೆ ನಾವು ಈ ಥರ ಸಾಫ್ಟ್ ಆದಂತಹ ಮೂಡೆಯನ್ನು ರೆಡಿ ಮಾಡ್ಕೊಳ್ಬೋದು ಅಂತ. ಮನೆಯಲ್ಲಿ ನೀವು ಸಹ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ. ಈಗಾಗಲೇ ಪ್ರತಿಯೊಂದನ್ನು ಸಹ ಎಲೆಯಿಂದ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ. ಇನ್ನು ಮೆಣಸ್ಕಾಯಿ ಜೊತೆಗೆ ಇದನ್ನು ತಿಂತಾ ಇದ್ದರೆ ಆಹಾ ಅಷ್ಟೇ ಸೂಪರಾಗಿರುತ್ತೆ. ಇನ್ನು ಕಾಂಬಿನೇಷನ್ ಆಗಿ ಇದಕ್ಕೆ ಕಾಯಿ ಹಾಲನ್ನು ಕೂಡ ಮಾಡ್ಕೊಳ್ಬೋದು. ವ್ರತಾಚರಣೆ ಸಂದರ್ಭದಲ್ಲಿ ನೀವು ಕೂಡ ಮನೆಯಲ್ಲಿ ಇದನ್ನು ಮಾಡಿ ನೋಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ ಅಂತ ಹೇಳ್ತಾ, ಅಲ್ಲಿ ತನಕ ನಮಸ್ಕಾರ.